ಸೊ ಹಾಯ್, ವಿ ಆರ್ ಬ್ಯಾಕ್ ವಿತ್ ಅವರ್ ಬ್ಲಾಗ್. ನಾವಿವತ್ತು ತುಂಬ ಸ್ಪೆಷಲ್ ಆಗಿರೋ ಜಾಗದಲ್ಲಿದ್ದೀವಿ. ಮ್ಯಾಕ್ಸ್ ಮ್ಯಾಕ್ಸ್ ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ಯೋ ಯೋ ಎರಡು ಯೋ ಯೋ ಗುಡ್ ಮಾರ್ನಿಂಗ್ ಗೈಸ್. ಹೇ ಸಾರಿ, ಕಾರ್ ಫಾಲೋ ಮಾಡಕ್ಕೆ ಹೇಳೋದು. ಈ ಊರಿಗೆ ಸುಮಾರು ವರ್ಷಗಳ ನಂತರ ವಾಪಸ್ ಬಂದಿದ್ದೀನಿ. ಮೇ ಬಿ ತುಂಬ ಬಕೆಟ್ ಲಿಸ್ಟಲ್ಲಿ ಇದ್ದಿದ್ದ ಐಟಮ್ಗಳು ಖಾಲಿ ಆಗಿರಲಿಲ್ಲ. ಸೊ ಆ ಎಲ್ಲ ಬಕೆಟ್ ಲಿಸ್ಟಲ್ಲಿ ಏನೇನು ಅಂದ್ಕೊಂಡಿದ್ದೆ ಯಾವ್ಯಾವ ಜಾಗಕ್ಕೆ ಹೋಗ್ಬೇಕಂತ ಇವತ್ತು ಹೋಗ್ತೀವಿ ಅಲ್ಲೆಲ್ಲ ಜಾಗಕ್ಕೂ. ನಾವಿವತ್ತು ಬೆಳಗ್ಗೆ ಎದ್ಬಿಟ್ಟು ಒಂದು ಸ್ಪೆಷಲ್ ಆಗಿರೋ ಜಾಗಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡ್ಕೊಂಡ್ವಿ. ಇಟ್ಸ್ ಅ ವೆರಿ ರ್ಯಾಂಡಮ್ ಟ್ರಿಪ್ ನಮ್ಮದು, ನೋ ಪ್ಲಾನಿಂಗ್ ಇಲ್ಲ. ಬಟ್ ನಮ್ಮ ವಿಶಸ್ ಎಷ್ಟು ಬೇಗ ಟ್ರೂ ಆಗುತ್ತೆ ನೋಡಿ. ತುಂಬ ವರ್ಷಗಳು ಇದೇ ಊರಲ್ಲಿ ಇದ್ರೂ ನಾನು ಈ ಒಂದು ಜಾಗಕ್ಕೆ ಹೋಗೇ ಇರಲಿಲ್ಲ. ಆ್ಯಂಡ್ ಅದು ಬಕೆಟ್ ಲಿಸ್ಟಲ್ಲಿ ಹಾಗೇ ಇತ್ತು. ಬಟ್ ಇವತ್ತು ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ತುಂಬ ಸ್ಪೆಷಲ್ ಏನಂದರೆ ನನ್ನ ಹಸ್ಬೆಂಡ್ ಜೊತೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನೋಡೋಣ, ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ಟುಡೇ. ಸ್ವಲ್ಪ ಟೆಂಪಲ್ ರನ್ಸೇ ಇರುತ್ತೆ. ಸೊ ಕ್ಲೂ ಕೊಟ್ಬಿಟ್ಟೆ ಆಲ್ರೆಡಿ. ಬನ್ನಿ ನಮ್ಮ ಜೊತೆ, ನಿಮಗೂ ತೋರಿಸ್ತೀನಿ. ಮಂಜುನಾಥೇಶ್ವರ ದೇವಸ್ಥಾನ ಒಂದು ಪುರಾತನ ಕಾಲದ ದೇವಸ್ಥಾನ. ಮಂಗಳೂರಿನಲ್ಲಿ ತುಂಬ ಹಳೆಯ ದೇವಸ್ಥಾನ ಅಂತಲೂ ಕರೀತಾರೆ. ಹಾಗೆ ಇದು ನಿರ್ಮಾಣಗೊಂಡಿದ್ದು 10 ಅಥವಾ 11ನೇ ಶತಮಾನದಲ್ಲಿ ಶ್ರೀ ಮಂಜುನಾಥೇಶ್ವರ ನೆಲೆಸಿರೋದು. ಹೀಗೆ ನಾವಿಲ್ಲಿ ಮೇಲೆ ನಡ್ಕೊಂಡು ಹೋದರೆ ಇಲ್ಲಿ ಸುಮಾರಷ್ಟು ನೀರಿನ ಕೊಳಗಳಿದ್ದಾವೆ. 9 ಕೊಳ ಇದೆ. ಅದರಲ್ಲಿ ಒಂದನ್ನು ದೇವರಿಗೆ ಅಂತ ಬಿಟ್ಟಿದ್ದಾರೆ. ಇನ್ನು ಬಾಕಿ 7ರಲ್ಲಿ ಎಲ್ಲರೂ ಬಂದಿರೋ ಅಂಥ ಭಕ್ತಾದಿಗಳು ತೀರ್ಥ ಸ್ನಾನ ಮಾಡ್ಬೋದು. ಅದಕ್ಕೂ ಒಂದು ನಿಯಮ ಅಂತ ಇದೆ. ನೀವಿಲ್ಲಿ ನೋಡ್ಬೋದು, ಒಂದು ದೊಡ್ಡ ಕೊಳ ಇದೆ. ಫಸ್ಟ್ ಇಲ್ಲಿ ಇಳಿದು ಇಲ್ಲಿ ಸ್ನಾನ ಮಾಡಿದ ನಂತರ ಆದಮೇಲೆ ಒಂದು ಕೊಳದಲ್ಲಿ ಇಳಿದು 3 ಸಲ ಮುಳುಗಿ ಕೊನೆ 7ನೇ ಕೊಳದಿಂದ ಮೇಲೆ ಬರಬೇಕು. 8ನೇ ಕೊಳ ಇರೋದು ಬಟ್ಟೆ ಒಗಿಲಿಕ್ಕೆ. ಸೊ ನಾವು 7 ಕೊಳದಲ್ಲಿ ಇಳಿದು ತೀರ್ಥ ಸ್ನಾನ ಮಾಡಬೇಕು. ಅದು ಒಂದು ಅಪರೂಪದ ರಿಚುವಲ್ ಇಲ್ಲಿರೋದು. ಹಾಗೆ ನಾವ್ಯಾರೂ ಇಳ್ದಿಲ್ಲ ಇಲ್ಲಿ. ಸೊ ಕೆಲವು ಫ್ರೆಂಡ್ಸ್ ಇಳಿದಿದ್ರು, ನಾವು ಹಾಗೆ ಮೇಲೆ ನೀರು ಚುಮ್ಕಿಸ್ಕೊಂಡು ಬಂದ್ವಿ. ಅದೇನಕ್ಕೆ 10 ರೂಪೀಸ್ ಅಂತ ಅದಕ್ಕಿಲ್ಲ, ಅದು ಮೇಲೆ ಬಂದು ತೊಗೊಂಡು ಕೊಡ್ಬೋದಲ್ಲ. ಕಾಶಿ ಭಗೀರಥಿ ತೀರ್ಥ. ಹೌದು, ನಿಜವಾಗ್ಲೂ ಈ ತೀರ್ಥ ಕಾಶಿಯಿಂದನೇ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಒಂದು ಗಣೇಶನ ಗುಡಿ. ಅಲ್ಲಿ ಕೆಳಗಡೆ ಕಾಣಿಸ್ತಿರೋ ತೀರ್ಥನೇ ಕಾಶಿಯಿಂದ ಬರೋದು. ಈ ತೀರ್ಥದಿಂದನೇ ಅಲ್ಲಿರೋ ಎಲ್ಲ ಕೊಳಗಳನ್ನು ತುಂಬ್ತಾರೆ ಅಂತ ಹೇಳ್ತಾರೆ. ಇದು ಯಾವುದೇ ಕಾಲದಲ್ಲೂ ಆ ದೇವಸ್ಥಾನದಲ್ಲಿ ನೀರು ಇಲ್ಲ ಎಂಬೋ ಸ್ಥಿತಿನೇ ಇಲ್ಲ. ಎಲ್ಲ ಕಾಲಗಳಲ್ಲೂ ತೀರ್ಥ ಇದ್ದೇ ಇರುತ್ತೆ. ದೇವಸ್ಥಾನದಿಂದ ಹೊರಗೆ ಬಂದ ತಕ್ಷಣ ಒಂದಷ್ಟು ಮೆಟ್ಲುಗಳು ಕಾಣಿಸುತ್ತೆ. ಆ ಮೆಟ್ಲು ಹತ್ತಿ ಮೇಲೆ ಬಂದರೆ ನಮಗಿಲ್ಲಿ ಸಿಗೋದೆ ಆಂಜನೇಯನ ದೇವಸ್ಥಾನ. ನೀವಿಲ್ಲಿ ನೋಡ್ಬೋದು ಎಷ್ಟು ದೊಡ್ಡ ಆಂಜನೇಯನ ಮೂರ್ತಿ ಇದೆ. ಹಾಗೆ ಅಲ್ಲೊಂದು ಪುಟ್ಟ ಗುಡಿ ಕೂಡ ಇದೆ. ಹಾಗೆ ಈ ಆಂಜನೇಯನ ಮೂರ್ತಿ ಮತ್ತು ಗುಡಿ ಮಧ್ಯದಲ್ಲಿ ಒಂದು ದಾರಿ ಇದೆ. ಆ ದಾರಿ ಮಠಕ್ಕೆ ಹೋಗುತ್ತೆ. ಇದೆ ಆಂಜನೇಯನ ಗುಡಿ. ಮತ್ತಿಲ್ಲಿಂದ ಮೇಲೆ ಹೋದರೆ ಮಠಕ್ಕೆ ಹೋಗ್ತೀವಿ.
ಜಾಗ ಅಂತೂ ತುಂಬ ಪ್ರಶಾಂತವಾಗಿದೆ. ಫೋಟೋಗಂದ್ರೆ ಈಗ ದರ್ಶನ ಆಗಿದೆ. ದರ್ಶನ ಆಗಿ ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತೀವಿ ಬನ್ನಿ ನೋಡೋಣ. ತುಂಬ ವರ್ಷಗಳು ಇದೇ ಊರಲ್ಲಿ ಇದ್ರು ನಾನು ಈ ದೇವಸ್ಥಾನಕ್ಕೆ ಹೋಗೇ ಇರಲಿಲ್ಲ. ಅದು ಹೋಗ್ಬಾರ್ದು ಅಂತಾನೂ ಇರಲಿಲ್ಲ, ಬಟ್ ನನ್ಗೆ ಅಷ್ಟು ಹೋಗ್ಬೇಕಂತ ಅನ್ಸಲ್ಲ. ನಾನು ಹೋಗ್ತಿದ್ದಿದ್ದು 2 ದೇವಸ್ಥಾನಕ್ಕೆ. ಅದರಲ್ಲಿ ಒಂದು ಮೇನ್ ಟೆಂಪಲ್ ಅಂದರೆ ಕಟೀಲಿಗೆ ಯಾವಾಗಲೂ ಹೋಗ್ತಿದ್ದೆ. ಸೊ ಇವತ್ತು ಮತ್ತೆ ಈ ದೇವಸ್ಥಾನಕ್ಕೆ ಕೇಳಿ ಇಷ್ಟು ದಿವಸ ಬರೀ ಕೇಳ್ತಾ ಇದ್ದೆ ಈ ದೇವಸ್ಥಾನದ ಬಗ್ಗೆ. ಬಟ್ ಇವತ್ತು ಹೋಗಿದ್ದು ತುಂಬ ಖುಷಿ ಆಯಿತು. ಇಲ್ಲಿನ ಆಚಾರ ವಿಚಾರಗಳೇ ಬೇರೆ ಇರುತ್ತೆ. ನಾವು ಬೆಂಗಳೂರಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೂ, ಮಂಗಳೂರು ಕೋಸ್ಟಲ್ ರೀಜನ್ ಟೆಂಪಲ್ಸಿಗೆ ಹೋಗೋಕ್ಕೂ ಅದರದ್ದು ವೈಬೇ ಬೇರೆ ಥರ. ಈಗ ನಾವು ನೆಕ್ಸ್ಟ್ ಹೋಗ್ತಿರೋದು ಕುದ್ರೋಳಿ ದೇವಸ್ಥಾನಕ್ಕೆ. ಸೊ ಈಗ ನಾವು ಹೋಗ್ತಿರೋದು ಕುದ್ರೋಳಿ ಟೆಂಪಲ್ಲು, ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನ. ಇದು ಬಂದು ಇರೋದು ಕುದ್ರೋಳಿ ಏರಿಯಾದಲ್ಲಿ, ಮಂಗಳೂರಲ್ಲಿ. ಸೊ ಫಸ್ಟು ಈ ಜಾಗಕ್ಕೆ ಕುದ್ರೋಳಿ ಅಂತ ಏನಕ್ಕೆ ಹೆಸರು ಬಂತು ಅಂತ ತಿಳ್ಕೊಳ್ಳೋಣ. ಕುದ್ರೋಳಿ ಅಂದರೆ ಕುದುರೆವಾಲಿ. ಅದೇನಕ್ಕೆ ಬಂತು ಅಂದರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಅವ್ರ ಕುದುರೆಗಳನ್ನ ಇಲ್ಲಿ ಮೇಯಿಸ್ತಿದ್ರಂತೆ ಈ ಜಾಗದಲ್ಲಿ. ತುಂಬ ಬಿಸಿಲಂತೂ ಇದೆ. ಆದರೂ ತುಂಬ ದಿವಸ ಆದಮೇಲೆ ಬಂದಿರೋದಕ್ಕೆ ಏನೋ ಒಂಥರ ಖುಷಿ. ಕಾಲೇಜ್ ಡೇಸಲ್ಲಿ ಇಲ್ಲೆಲ್ಲ ಓಡಾಡ್ತಾ ಇದ್ದದ್ದೆಲ್ಲ ನೆನಪು ಮಾಡ್ಕೊಂಡು ಒಂಥರ ಖುಷಿ ಆಗ್ತಾ ಇದೆ. ಅಲ್ಲಿಂದ ನಾವು ಬಂದಿದ್ದು ಶ್ರೀ ಮಂಗಲಾದೇವಿ ದೇವಸ್ಥಾನಕ್ಕೆ. ಈಚೆಯಿಂದನೇ ಒಂದು ನಮಸ್ಕಾರ ಹಾಕ್ಕೊಂಬಿಡಿ ನೀವು ಎಲ್ಲ. ಒಳಗಡೆ ವೀಡಿಯೋ ಮಾಡೋಕ್ಕಾಗದೇ ಇರೋ ಕಾರಣ ನಾನು ಯಾವುದೇ ದೇವಸ್ಥಾನದಲ್ಲೂ ಒಳಗಡೆ ವೀಡಿಯೋಸ್ ಎಲ್ಲೂ ಮಾಡಿಲ್ಲ. ಸೊ ಹೊರಗಿಂದ ತೋರಿಸ್ತೀನಿ ಹೀಗೆ ದೇವಸ್ಥಾನ ಇರೋದು ಅಂತ. ಇಲ್ಲಿಂದನೇ ಕೈ ಮುಟ್ಕೊಂಬಿಡಿ. ಮಂಗಳೂರಿಗೆ ಬಂದು ಬಾಡಿನ ತಂಪು ಮಾಡ್ಕೊಂಡೇ ಇದ್ರೆ ಹೆಂಗೆ? ಈ ಬಿಸಿಲಿಗೆ ಶುಗರ್ ಕೇನ್ ಜ್ಯೂಸ್ ವಾಸ್ ಮ್ಯಾಂಡೇಟ್ರಿ. ನಾನು ಹೋಗಿಲ್ದಿರ ಅಲ್ಲ, ನೀನು ಹೋಗಿಲ್ದಿರ ನಾನು ಹೋಗಿರೋಂಥ ದೇವಸ್ಥಾನ ಯಾವುದು ಇಲ್ಲೇ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಆ ಥರ ಏನಿಲ್ಲ. I've not been to all the temples. ಇವರಿಲ್ಲಿ ಎಲ್ಲ ಕಡೆನೂ ಶಾರ್ಟ್ಸ್ ಹಾಕೊಂಡ್ಬಂದು ಲಾಸ್ಟಿಗೆ ಅದ್ರ ಮೇಲೆ. ಸೊ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇರೋ ದೇವಸ್ಥಾನ ಹೋಗ್ತಾ ಇದೀವಿ. ಎಂಟರ್ ಆಗ್ತಿದ್ದಂಗೆ ಕಾಣೋದು ದೊಡ್ಡ ಕಲ್ಯಾಣಿ. ಸೊ ಕಲ್ಯಾಣಿ ಸೆಂಟರಲ್ಲೂ ಒಂದು ದೇವ್ರ ವಿಗ್ರಹ ಇದೆ, ನಾಗರದು.
ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಟೆಂಪಲ್ ಅಂತೂ. ಇದು ರೋಡ್ ಸೈಡಲ್ಲೇ ಬರೋದು, ಮಂಗಳೂರಿಂದ ಮೂಡುಬಿದ್ರೆಗೆ ಹೋಗೋ ರೋಡ್ ಸೈಡಲ್ಲೇ ಇರೋದಿದು. ಅವತ್ತು ಪಂಚಮಿ ಆಗಿದ್ದ ಕಾರಣ ನಾವು ಇಲ್ಲಿಗೆ ಬಂದಿದ್ವಿ. ಇಲ್ಲಿ ನಾಗಬನ ಇದೆ, ಸೊ ಹಿಂದೆ ಕಾಣಿಸ್ತಾ ಇರೋದು ನಾಗಬನ. ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಮ್ಮ ನೆಕ್ಸ್ಟ್ ಪಯಣನ ಮುಂದುವರಿಸಿದ್ವಿ. ಈ ದೇವಸ್ಥಾನಕ್ಕೆ ಕಾಲೇಜ್ ಟೈಮಲ್ಲಿ ಇರಬೇಕಾದ್ರೆ ತುಂಬ ಸಲ ಇದೇ ರೋಡಲ್ಲಿ ಓಡಾಡೋದು. ಇಲ್ಲಿಗೆ ಒಂದು ದಿವಸ ಹೋಗಬೇಕು ಅಂತ ಅಂದ್ಕೊಂಡು ಕಡೆಗೆ ಒಂದೇ ಸಲ ಬಂದಿದ್ದೆ. ಆವಾಗಿಂದು ದೇವಸ್ಥಾನ ಈ ಜಾಗ ಮಾತ್ರ ತುಂಬ ಪ್ರಶಾಂತವಾಗಿದೆ. ಆ ಬಿಸಿಲಿದ್ರೂ ತುಂಬ ಹೊತ್ತು ಇದೇ ಜಾಗದಲ್ಲಿ ಇರಬೇಕು ಅಂತ ಅನಿಸಿದ್ದು ಅಂತ ಒಂದು ಜಾಗ. ಯು ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್. ಮುಂಚೆ ಆ ಸೆಂಟರಲ್ಲಿ ಸ್ಟೆಪ್ಸ್ ಇದೆಯಲ್ಲ, ಅದೇ ಸೀದಾ ಮೇಲ್ ತನಕ ಎಲ್ಲ ಸದ್ಯ ಕುಡಿತಾರೆ ಇದನ್ನ. ರೋಡ್ ಅಂತೂ ಫುಲ್ ರಿನೋವೇಟ್ ಮಾಡಿದ್ದಾರೆ, ಸಕ್ಕದಾಗಿ ಅನಿಸ್ತಾ ಇದೆ. ಮುಂಚೆ ಆದರೆ ಒಂದು ಸಿಂಗಲ್ ರೋಡ್ ಇತ್ತು, ಚಿಕ್ಕದು. ಪ್ರಾಬ್ಲಿ ಈ ರೋಡಲ್ಲಿ ಮುಕ್ಕಾಲು ಭಾಗ ಅಷ್ಟೇ ಹೋಗೋಕ್ಕಾಗ್ತಾ ಇದ್ದಿದ್ದು ಗಾಡಿ. ತುಂಬ ಡೇಂಜರಸ್ ಅನಿಸ್ತಾ ಇತ್ತು. ಬಟ್ ಇವಾಗ ಓಕೆ, ನಾಟ್ ದ್ಯಾಟ್ ಡೇಂಜರಸ್. ರಿನೋವೇಟ್ ಎಲ್ಲ ಮಾಡ್ತಿದ್ದಾರೆ ರೋಡ್ ದೊಡ್ಡದು ಮಾಡೋಕ್ಕೆ, ವಿಚ್ ಈಸ್ ಆಬ್ಸಲ್ಯೂಟ್ಲಿ ನೆಸೆಸರಿ ಅನಿಸುತ್ತೆ ಈ ಥರ ಏರಿಯಾದಲ್ಲೆಲ್ಲ. ಯಾಕಂದರೆ ಕಾಲೇಜ್ಗಳು ಜಾಸ್ತಿ ಇದೆ ಇಲ್ಲಿ, ಹಾಸ್ಟೆಲ್ಸಲ್ಲಿ, ಮತ್ತು ಟ್ರಾವೆಲ್ ಮಾಡೋರು ಜಾಸ್ತಿ. ಸೊ ಹಾಗಾಗಿ ದಿಸ್ ವಾಸ್ ಮಚ್ ನೀಡೆಡ್ ಅನಿಸ್ತು. ಇಟ್ಸ್ ಅ ಗುಡ್ ಡೆವಲಪ್ಮೆಂಟ್, ಖುಷಿ ಆಗ್ತಿದೆ. ಈ ದೇವಿ ಪ್ರತಿಷ್ಠಾಪನೆ ಆಗಲು ಒಂದು ಬಹುಮುಖ್ಯ ಕಾರಣ ಇದೆ. ಆಗಿನ ಕಾಲದ ರಾಜ ಸುರತ ಮಹಾರಾಜರು ಯಾವಾಗ ಅವರಿಗೆ ಅವ್ರ ಮಿಲಿಟ್ರಿ ಮತ್ತು ಅವ್ರಿಗೆ ಕಂಟ್ರೋಲ್ ತಪ್ಪೋಗ್ತಿದೆಯಾ ರಾಜ್ಯದ ಮೇಲೆ ಅಂತ ಅನ್ನಿಸ್ದಾಗ ಅವರು ಆ ಬೇಜಾರಿನಲ್ಲಿ ಕಾಡೊಳಗಡೆ ಏನನ್ನೋ ಹುಡುಕೊಂಡು ಹೋಗ್ತಾರೆ. ಅವ್ರು ಹೋಗ್ತಾ ತಲುಪಿದ್ದು ಪಾಲ್ಗುಣಿಯ ನದಿಯ ದಡದಲ್ಲಿ ತಲುಪ್ತಾರೆ. ಆಗ ಅಲ್ಲಿ ಒಬ್ಬರು ಋಷಿಮುನಿಗಳು ಸಿಕ್ಕಿ ರಾಜ ಅವರ ಕಷ್ಟಗಳೆಲ್ಲ ಹೇಳ್ಕೊಂಡ್ಮೇಲೆ ಅವ್ರು ಹೇಳ್ತಾರೆ, ನೀನು ದೇವಿ ಮೊರೆ ಹೋಗು ಅಂತ. ಆಗ ರಾಜ ಅಲ್ಲೇ ಇದ್ದಿದ್ದ ಮಣ್ಣಲ್ಲಿ ಒಂದು ದೇವಿ ವಿಗ್ರಹ ಮಾಡಿ ಅದನ್ನೇ ಪೂಜೆ ಮಾಡ್ತಾರೆ. ಆ ದೇವಿ ಅವರ ಭಕ್ತಿಗೆ ಮೆಚ್ಚಿ ಅವರ ಕಷ್ಟನೆಲ್ಲ ಪರಿಹಾರ ಮಾಡ್ತಾರೆ. ಅಂದಿನಿಂದ ಇವತ್ತುವರೆಗೂ ಆ ದೇವಿ ವಿಗ್ರಹ ಒಂದು ಮಣ್ಣಿನ ವಿಗ್ರಹನೇ ಆಗಿ ಉಳಿದಿದೆ. ಸೊ ಹಾಗಾಗಿ ಹೇಳ್ತಾರೆ ಈ ಜಾಗ ತುಂಬ ಪವರ್ಫುಲ್ ಅಂತ. ನನಗೆ ಗೊತ್ತಿರೋ ಸ್ವಲ್ಪ ವಿಷಯನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ನಿಮಗೂ ಇದಕ್ಕಿಂತ ಸ್ವಲ್ಪ ಜಾಸ್ತಿ ವಿಷಯ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಈ ದೇವಸ್ಥಾನದಲ್ಲಿ ನಾನಂತೂ ತುಂಬಾನೇ ಸರ್ಪ್ರೈಸ್ ಆದೆ. ಬಹುಶಃ ನಿಮಗೂ ಯಾರಿಗೂ ಈ ವಿಷಯ ಗೊತ್ತಿರ್ಲಿಕ್ಕಿಲ್ಲ. ಗೊತ್ತಿದ್ರೆ ನಾನು ಹೇಳೋ ವಿಷಯಕ್ಕಿಂತ ಜಾಸ್ತಿ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನನಗಂತೂ ತುಂಬ ಆಶ್ಚರ್ಯ ಪಡೋ ವಿಷಯನೇ ಅಂತ ಅನ್ನಿಸ್ತು. ನಾನು ಎಲ್ಲೂ ಈ ಥರ ಒಂದು ಅದ್ಭುತವಾದ ವಿಷಯನ ನೋಡಿಲ್ಲ. ನಂಬಲ್ಲ, ಕೆಲವ್ರು ಹೇಳ್ಬೋದು ಇದು ಇಲ್ಲ ಸುಳ್ಳು ಆ ಥರ ಎಲ್ಲ. ಬಟ್ ತುಂಬಾನೇ ವಿಚಾರಗಳು ನಮ್ಮ ಯೋಚನೆಗಳು ಮೀರಿದಂಗೆ ಇರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಈ ದೇವರು ಗುಡಿಯಲ್ಲಿರೋ ದೇವರು ರಾಜರಾಜೇಶ್ವರಿ ಅಮ್ಮ.
ಆ ದೇವರಿಗೆ ಬಗ್ಗಿ ಬಗ್ಗಿ ನಮಸ್ಕಾರ ಮಾಡ್ಬೇಕಂತ. ಅಂದ್ರೆ ಬಗ್ಗಿ ದೇವ್ರನ್ನ ನಾವು ದರ್ಶನ ಮಾಡ್ಬೇಕು. ಏನಕ್ಕಂದ್ರೆ ಪ್ರತಿ ವರ್ಷ ಈ ದೇವ್ರು ಬೆಳೆಯುತ್ತಂತ. ಹಾಗಾಗಿ ಈ ದೇವಸ್ಥಾನದಲ್ಲಿ ಯಾವುದೇ ರೀತಿ ಅಭಿಷೇಕ ಅದೆಲ್ಲ ಮಾಡೋದಿಲ್ಲ, ಹೂವು ಅಲಂಕಾರ ಅಷ್ಟೇ ಮಾಡ್ತಾರೆ. ಮತ್ತೆ ನೀವು ದೇವ್ರ ಸ್ಥಾನದ ಎಂಟ್ರೆನ್ಸ್ ಇಂದ ಬಂದಾಗ ನಿಮ್ಗೆ ದೇವ್ರ ವಿಗ್ರಹ ಪೂರ್ತಿ ಕಾಣಲ್ಲ. ಒಳಗಡೆ ಹೋಗಿ ದೇವಸ್ಥಾನದ ಜಸ್ಟ್ ಬಾಗ್ಲ ಹತ್ತಿರ ಬಂದಾಗ ನಿಮ್ಗೆ ಕಾಣುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಮಂಗಳೂರು ಕಡೆ ಬಂದ್ರೆ ಈ ದೇವಸ್ಥಾನಕ್ಕೆ ಬರೋದನ್ನ ಮರಿಬೇಡಿ. ನಿಮ್ಗೆ ಸ್ಪಿರಿಚುಯಾಲಿಟಿ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇತ್ತು ಮಂಗಳೂರು ಕಡೆ ಬಂದಿದ್ದಾದ್ರೆ ನೀವು ಕೊಳಲಿಗೆ ಬರಲೇಬೇಕು. ತಾಯಿ ರಾಜರಾಜೇಶ್ವರಿ ಅಮ್ಮನವರ ದರ್ಶನ ಮಾಡಲೇಬೇಕು. ಏನಿಲ್ಲ, ವ್ಲಾಗಿಂಗ್ ನಡೀತಿದೆ ಈಗ. ಕಂಟೆಂಟ್ ಬೇಕಿತ್ತು, ಸಿಕ್ತು ನಮಗೆ. ಲೆಟ್ಸ್ ಗೋ. ಕಂಟೆಂಟ್ ಅಲ್ಲ ಅದೆಂತದ ಸೈಡ್. ಎಸ್, ದಾರಿ ಮಾಡಿಕೊಡ್ಬೇಕು. ಮಂಗಳೂರಿಗೆ ಬಂದು ಕಟೀಲಿಗೆ ಬರದೆ ಹೋಗೋಕ್ಕಾಗತ್ತಾ? ಸೊ ನೆಕ್ಸ್ಟ್ ಬಂದಿದ್ದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲಲ್ಲಿರೋದು. ತುಂಬ ಏನೋ ರಿನೋವೇಷನ್ ಆಗ್ತಾಯಿದೆ ಇಲ್ಲಿ. ಬಟ್ ಈ ಜಾಗ ಎಷ್ಟು ಅದ್ಭುತವಾದ ಸ್ಥಳ ಅಂದರೆ ದೇವ್ರ ಸುತ್ತನೂ ನೀರು ಹರಿಯುತ್ತೆ. ಮಳೆಗಾಲದಲ್ಲಿ ಬಂದರೆ ಜುಯ್ ಅಂತ ಇರುತ್ತೆ ನೀರು ಸೌಂಡ್. ಹಾಗೆ ಬೇಗ ಇಲ್ಲೇ ಊಟ ಮಾಡಿಕೊಂಡು ಪ್ರಸಾದ ತಿಂದ್ಕೊಂಡು ಇಲ್ಲಿಂದ ನಾವು ಹೊರಟ್ವಿ. ವೇಟ್ ನಾವು ಬರೀ ಪ್ರಸಾದ ತಿಂದು ದೇವ್ರನ್ನ ನೋಡಿದ್ರೆ ಆಗತ್ತಾ? ಇಲ್ಲೊಬ್ಬರು ಸ್ಪೆಷಲ್ ಗೆಸ್ಟ್ನ ನೋಡಲೇಬೇಕಲ್ವಾ? ಹೌದು, ಆನೆನ ಕಟೀಲಿಗೆ ಬಂದು ನೋಡದೆ ಹೋದರೆ ಏನೋ ಮಿಸ್ಸಿಂಗ್ ಅನಿಸುತ್ತೆ. ಪ್ರಸಾದ ಆದಮೇಲೆ ನೆಕ್ಸ್ಟ್ ಲೊಕೇಶನ್ಗೆ ಮ್ಯಾಪ್ ಹಾಕ್ಕೊಂಡು ಸ್ಟ್ರೇಟ್ ಮಂಗಳೂರಿನ ಒಂದು ಫೇಮಸ್ ಜಾಗಕ್ಕೆ ಹೋಗಿದ್ದೀವಿ. ಎಲ್ಲಿಗೆ ನೋಡೋಣ. ಆಂಟಿ ಆನೆಗೆ ಅಡ್ಡ ನಿಂತ್ಕೊಂಡ್ಬಿಟ್ಟಿದ್ದಲ್ಲ, ಸೊಂಡಿ ನಿಂಗೆ ತಳ್ಬಿಡ್ತು. ಬಿದ್ರಾ? ಏ ಇಲ್ಲ, ತುಂಬ ಜ್ವರ ಹೊಡೆದ್ರೆ ಕ್ಲೋಸ್ ಮಾಡ್ಬಿಟ್ಟು. ಕೊನೆಗೂ ಪಬ್ಬಾಸಲ್ಲಿ ಒಂದು ಸೀಟ್ ಸಿಕ್ಕಿದೆ. ಸೊ ನಾನು ಮುಂಚೆ ಟೇಸ್ಟ್ ಮಾಡಿದ್ದೀನಿ, ಇವರಿಗೆ ಟೇಸ್ಟ್ ಮಾಡ್ಸೋಕೆ ಮಂಗಳೂರಿನ ಪಬ್ಬಾಸಲ್ಲೇ ಐಸ್ ಕ್ರೀಮ್ ತಿನ್ನಬೇಕು ಅಂತ 2 ದಿವಸದಿಂದ ಹೇಳಿ ಕೊನೆಗೂ ಪಬ್ಬಾಸಿಗೆ ಬಂದು ಐಸ್ ಕ್ರೀಮ್ ಮತ್ತು ಬೇರೆ ಎಲ್ಲ ಟೇಸ್ಟ್ ಮಾಡೋಕ್ಕೆ ರೆಡಿ ಇದ್ದೀವಿ. ಇದಾದಮೇಲೆ ಮತ್ತೆ ನಾವು ನೆಕ್ಸ್ಟ್ ಡೇ ಕೊಲ್ಲೂರು ಮೂಕಾಂಬಿಕೆಗೂ ಹೋದ್ವಿ. ಅದು ವೀಡಿಯೋದಲ್ಲಿ ಇಲ್ಲ, ನೆಕ್ಸ್ಟ್ ಟೈಮ್ ಐ ವಿಲ್ ಟ್ರೈ ಟು ಪುಟ್ ಇನ್. ಬಟ್ ಈಗ ಸದ್ಯಕ್ಕೆ ಇಷ್ಟೇ. ಟಾಟಾ ಬಾಯ್.